ಇಂದು ಅಥವಾ ನಾಳೆ ಅಹಿಂದ ಸಚಿವರಿಂದ ಸಭೆ ಇದೆ, ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ. ಇಂದು ಅಥವಾ ನಾಳೆ ಅಹಿಂದ ಸಚಿವರು ಒಂದು ಸಭೆ ಸೇರ್ತಾ ಇದ್ದಾರೆ. ಸೊ ಅದರಲ್ಲಿ ಈ ಸಮಾವೇಶ ಹೇಗಿರಬೇಕು ಏನು, ಇಂದು ರಾತ್ರಿ ನಾಳೆ ಅಹಿಂದ ಸಚಿವರು ಭೇಟಿಯಾಗಿ ಬಹಳ ಮುಖ್ಯವಾಗಿ ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ ಮಾತುಕತೆ ಸಾಧ್ಯತೆ, ದೆಹಲಿಯ ನಾಯಕರ ಮೆಸೇಜ್ ಬಗ್ಗೆ ಸಚಿವರಿಂದ ಚರ್ಚೆ ಆಗುತ್ತೆ. ರಾಜಣ್ಣ ಅವ್ರನ್ನ ಭೇಟಿಯಾಗೋದಾಗಿ ಹೇಳಿದ್ದಂತ ಸತೀಶ್ ಜಾರಕಿಹೊಳಿ ಆ ಮೂಲಕ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ, ಏನು ಈ ಸಿಎಂ ವಿಚಾರ ಇರಬಹುದು, ಮುಂದಿನ ಸಿಎಂ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಏನಿದೆ, ಅದರ ನಡುವೆ ಈಗ ಅಹಿಂದ ನಾಯಕರು ಒಂದು ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಸೊ ಆ ಮೂಲಕ ಅಷ್ಟು ಸುಲಭ ಇಲ್ಲ ಮುಂದಿನ ದಾರಿ, ಪವರ್ ಶೇರಿಂಗ್ ಅನ್ನೋದು ಅಷ್ಟು ಈಸಿಯಾಗಿ ನಾವು ಕೂಡ ಒಪ್ಪೋದಿಲ್ಲ ಅನ್ನೋ ಸಂದೇಶ ರವಾನೆ ಆಗ್ತಿದೆಯಾ ಅನ್ನೋದು. ಇನ್ನು ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ಗೊತ್ತಿಲ್ಲ, ನಾವು ಪೇಪರ್ ನೋಡಿದೆ, ರಾಜನ್ ಅವರು ಇನ್ನೂ ಸಿಕ್ಕಿಲ್ಲ ನಮಗೆ. ಅವ್ರು ಏನು ಹೆಂಗೆ ಅನುಮತಿ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ಸೊ ನೋಡೋಣ, ಇವತ್ತು ಸಾಯಂಕಾಲ ಸಿಗ್ತಾರೆ. ಸೊ ಮಾತಾಡ್ತೀವಿ, ಅವ್ರು ಏನು ಚರ್ಚೆ ಮಾಡಿದ್ದಾರೆ, ಏನು ಹೈಕಮಾಂಡ್ ಅವ್ರಿಗೆ ಸೂಚನೆ ಕೊಟ್ಟಿದೆ ಗೊತ್ತಿಲ್ಲ, ಕೇಳ್ಕೊತೀವಿ, ಸಾಯಂಕಾಲ ಮೀಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಸದ್ಯದ ಪ್ರಕಾರ SC/ST ಸಮಾವೇಶ ಅಗತ್ಯ ಇದೆ, ಟೋಟಲ್ ಅಹಿಂದ ಸಮಾವೇಶ ಮಾಡಬೇಕು ಅನ್ನೋ ಥರದಲ್ಲಿ ಗೊತ್ತಿಲ್ಲ, ಅದೇನು ಚರ್ಚೆ ಮಾಡಿ ನನಗೆ ಗೊತ್ತಿಲ್ಲ. ಮುಂಚೆ ನಮ್ಮ ಹೋಮ್ ಮಿನಿಸ್ಟ್ರು ಒಂದು ಸಭೆ ಮಾಡ್ತಾಯಿದ್ರು, ಒಂದು ಚಿಕ್ಕ ಸಭೆ, ಶಾಸಕರ ಸಭೆ ಅಷ್ಟೇ. ಸೊ ಅದಕ್ಕೆ ಮುಂದೂಡಿದೆ, ಅದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸಾಯಂಕಾಲ ಮಾತಾಡ್ತೀನಿ ರಾಜನ್ ಅವ್ರ ಜೊತೆ. ಭೇಟಿ ಮಾಡ್ತಿದ್ದೀರಾ? ಕೇಳ್ತಾರೆ, ಡೆಲ್ಲಿಯಿಂದ ನಿನ್ನೆ ಬಂದಿದ್ದಾರೆ, ನಿನ್ನೆ ಅವರು ತುಮಕೂರಿಗೆ ಹೋಗಿದ್ದಾರೆ, ಇವತ್ತು ಸಾಯಂಕಾಲ ಏನೋ ಬರ್ತಾರಂತೆ. ಬಂದ್ಮ್ಯಾಗೆ ಚರ್ಚೆ ಮಾಡ್ತೀವಿ, ಏನಲ್ಲಿ ಚರ್ಚೆ ಆಗಿದೆ ಅವ್ರನ್ನ ಕೇಳ್ಕೊತೀವಿ, ಏನಾಗಿದೆ ಗೊತ್ತಿಲ್ಲ. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಸನ್ನ, ಬಹಳ ಮಜಾ ಇದೆ ಇದು, ಯಾಕಂದ್ರೆ ಏನೇ ಸ್ನೇಹ ಇರ್ಬೋದು, ಏನೇ ರಾಜಕೀಯವಾಗಿ ಜೊತೆಯಾಗಿ ಬೆಳೆದು ಬಂದಿರಬಹುದು, ಪವರ್ ಅಂತ ಬಂದಾಗ ಅಲ್ಲಿ ಒಂದಷ್ಟು ದಾಳಗಳನ್ನು ಉಳಿಸಲೇಬೇಕಾಗುತ್ತೆ, ಒಂದಷ್ಟು ಚೆಸ್ ಆಟ ಆಡಲೇಬೇಕಾಗುತ್ತೆ. ಸೊ ಅಹಿಂದ ಸಮಾವೇಶ ಅನ್ನೋದು ಹಿಂದೆ ಕೂಡ ಬಹಳಷ್ಟು ಸಿದ್ದರಾಮಯ್ಯನವರ ಕೈ ಹಿಡಿದಂಥ ಒಂದು ವರ್ಗ, ಅದು ಜೊತೆಗೆ ಆ ಶಕ್ತಿ ಪ್ರದರ್ಶನ. ಈಗ ಮತ್ತೊಮ್ಮೆ ನಾವು ನೋಡ್ತಾ ಇದ್ದೀವಿ, ಒಂದು ಮೀಟಿಂಗು ಕೂಡ ಒಂದಷ್ಟು ಚಕಾರ ಬಂದಿತ್ತು, ಸೆಪರೇಟ್ ಆಗಿ ಯಾಕೆ ಮೀಟಿಂಗ್ ಏನು ಅಂತ. ಆದರೆ ಈಗ ದೊಡ್ಡ ಸಮಾವೇಶ ಆಗ್ತಾ ಇದೆ. ಸೊ ಏನು ಸಿದ್ಧತೆಗಳಾಗ್ತಾ ಇವೆ, ಏನೆಲ್ಲ ಈ ಸಮಾವೇಶದ ಮೂಲಕ ಹೇಳೋಕೆ ಹೊರಟಿದ್ದಾರೆ ಅಂತ. ಅವಿನಾಶ್, ಶಕ್ತಿ ಸಾಮರ್ಥ್ಯ ಗಟ್ಟಿಯಾಗಿರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಪವರ್ ಪಾಲಿಟಿಕ್ಸ್ ನಿಂದ ದೂರ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಇದೀಗ ಅಹಿಂದ ನಾಯಕರು ಕೂಡ ಅದೇ ಮಾರ್ಗವನ್ನ ತುಳಿದಂತೆ ಕಂಡು ಬರ್ತಾ ಇದೆ. ಕಳೆದ ನವೆಂಬರ್ನಲ್ಲಿಯೇ ಅಹಿಂದ ಸಮಾವೇಶವನ್ನ ಹಾಸನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದು ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬಬೇಕು, ಅವರ ಬಲವರ್ಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಇರಾದೆ ಇತ್ತು. ಆದ್ರೆ ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಅದಕ್ಕೆ ಪ್ರತ್ಯೇಕವಾದಂತ ಈ ರೀತಿಯ ಸಮಾವೇಶಗಳು ಬೇಡ ಅಂತ ಹೇಳಿ ಹೈಕಮಾಂಡ್ನ ನಾಯಕರಿಂದಲೇ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿದ್ರು. ಪಕ್ಷದ ವೇದಿಕೆಯಲ್ಲಿಯೇ ಆ ಒಂದು ಸಮಾವೇಶ ನಡೀತು. ಆದ್ರೆ ಇದೀಗ ಅಹಿಂದ ನಾಯಕರು ಮತ್ತೆ ಕೆ.ಎನ್. ರಾಜಣ್ಣ ಅವರ ನೇತೃತ್ವದಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ನ ಪಡೆದುಕೊಂಡು ಬಂದಿದ್ದಾರೆ. ದಲಿತ ಸಮಾವೇಶವನ್ನ, ಅಹಿಂದ ಸಮಾವೇಶವನ್ನ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡಲೇಬೇಕು ಅನ್ನುವಂತ ಒಂದು ಪಟ್ಟಿಗೆ ಹಿಡಿದು ಹೈಕಮಾಂಡ್ ನಾಯಕರಿಂದಲೂ ಕೂಡ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದಿದ್ದಾರೆ. ಬಹುತೇಕ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಈ ಸಮಾವೇಶ ಆಯೋಜನೆ ಆಗುವಂತಹ ಸಾಧ್ಯತೆ ಇದೆ. ಈ ಸಮಾವೇಶದ ಮೂಲಕ 2 ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಅಹಿಂದ ಸಚಿವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಂದು, ಸಿದ್ದರಾಮಯ್ಯನವರ ಪರವಾಗಿ ಇಡೀ ಅಹಿಂದ ವರ್ಗ ಇದೆ ಮತ್ತು ಅವ್ರನ್ನ ಕೆಳಗಿಳಿಸಿದ್ದೇ ಆದ್ರೆ ಅಥವಾ ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳು ಬಂದಿದ್ದೇ ಆದ್ರೆ ಇಡೀ ಅಹಿಂದ ಸಮಾಜ ಮೇಲೆದ್ದು ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಮೆಸೇಜು. ಇನ್ನೊಂದು, ಕಾಂಗ್ರೆಸ್ನ ಬ್ಯಾಕ್ ಬೋನ್ ಕೂಡ ಅಹಿಂದ ವರ್ಗ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಅಹಿಂದ ಸಚಿವರು ಮಾಡ್ತಾ ಇದ್ದಾರೆ. ದೆಹಲಿಯಿಂದ ನಿನ್ನೆ ತಡರಾತ್ರಿ ಕೆ.ಎನ್. ರಾಜಣ್ಣವರು ಇದೀಗ ರಾಜ್ಯಕ್ಕೆ ವಾಪಸ್ ಆದ ಬಳಿಕ ಅಹಿಂದ ಸಚಿವರು ಒಂದು ಪ್ರತ್ಯೇಕವಾದಂತಹ ಸಭೆಯನ್ನು ಸೇರುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ ಅಥವಾ ನಾಳೆ ಕೆ.ಎನ್. ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವರು, H.C. ಮಹದೇವಪ್ಪ ಮತ್ತು ಅಕಸ್ಮಾತ್ ಪರಮೇಶ್ವರ್ ಅವರು ಕೂಡ 4 ಕೂಡ ಸಭೆ ಸೇರಿ ಮುಂದಿನ ಸಮಾವೇಶದ ರೂಪುರೇಷೆಗಳನ್ನ ಸಿದ್ಧಪಡಿಸುವಂತ ಸಾಧ್ಯತೆ ಇದೆ. ಮತ್ತು ಕೇವಲ ಸಮಾವೇಶದ ಬಗ್ಗೆ ಮಾತ್ರ ಕೆ.ಎನ್. ರಾಜಣ್ಣವರು ಹೈಕಮಾಂಡ್ನ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿಲ್ಲ. ಅದರ ಬದಲಾಗಿ ಮುಂಬರುವಂತಹ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾಕೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಕೆ.ಎನ್. ರಾಜಣ್ಣ ಅವರು ಮಾಡಿದ್ದಾರೆ. ಹಾಗಿದ್ರೆ ಸುರ್ಜೇವಾಲಾ ಇರಬಹುದು, ಕೆ.ಸಿ. ವೇಣುಗೋಪಾಲ್ ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು, ಅವರು ಓಪನ್ ಅಪ್ ಆಗಿದಾರ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ, ಕೆಪಿಸಿ ಅಧ್ಯಕ್ಷ ಬದಲಾವಣೆಯ ವಿಚಾರದಲ್ಲಿ ಅವರ ಇರಾದೆ ಏನಿದೆ, ಹೈಕಮಾಂಡ್ ನಾಯಕರಿಗೂ ಕೂಡ ಈ ರೀತಿಯ ಸ್ಟ್ರಾಟಜಿಯ ಬಗ್ಗೆ ಹೆಚ್ಚು ಗಮನ ಹರಿಸ್ತಿದಾರ, ಇದೆಲ್ಲವನ್ನು ಕೂಡ ಸಂದೇಶವನ್ನ ಪಡೆದುಕೊಂಡು ಬಂದಿರುವಂತಹ ರಾಜಣ್ಣ ಅವರು ರಾಜ್ಯದ ಅಹಿಂದ ಸಚಿವರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.